ಕೇಂದ್ರದ ಸಬ್ಸಿಡಿ ಆಸೆ ತೋರಿಸಿ ಕೋಟಿ ಕೋಟಿಯಷ್ಟು ವಂಚನೆ ನಡೆದಿದೆ. ಸಬ್ಸಿಡಿ ಸಿಗತ್ತೆ ಅಂತ ಹೋಗಿ ಚಿನ್ನದಂತ ಭೂಮಿ ಹೋಗಿದೆ. ಕಲಬುರಗಿಯ ಉದ್ಯಮಿ ಬಸವರಾಜ್ಗೆ ಈ ರೀತಿ ಧೋಖಾ ಮಾಡಲಾಗಿದೆ. 7 ಜನರ ಗ್ಯಾಂಗ್ ಬಸವರಾಜ್ ಮರತೂರಿಗೆ ಮೋಸ ಮಾಡಿದ್ದಾರೆ. ಟೆಕ್ಸ್ಟೈಲ್ಸ್ ಉದ್ಯಮ ಸ್ಥಾಪಿಸುವುದಾಗಿ ನಂಬಿಸಿದ್ದಾರೆ ಕ್ರಿಮಿಗಳು. ಕೇಂದ್ರ ಸರ್ಕಾರದ 90% ಸಬ್ಸಿಡಿ ನೀಡುತ್ತೆ ಅಂತ ಹೇಳಿ ನಂಬಿಸಿದ್ರು. ಶರಣಬಸಪ್ಪ, ಚಂದ್ರಕಲಾ, ಕಿರಣ್ ಹಾಗೆ ವಿಜಯಲಕ್ಷ್ಮಿ ಈ ರೀತಿ ವಂಚನೆ ಎಸಗಿದ್ದಾರೆ. ಬಸವರಾಜ್ ಅನ್ನುವಂತಹ ಉದ್ಯಮಿಗೆ ಈ ರೀತಿ ಮೋಸ ಮಾಡಿರೋದು. ಕೇಂದ್ರದ ಸರ್ಕಾರದಿಂದ 90% ಅಷ್ಟು ಸಬ್ಸಿಡಿ ಬರುತ್ತೆ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಹೀಗಾಗಿ ಬಸವರಾಜ್ ನಂಬಿ ಅವರ ಚಿನ್ನದಂತ ಭೂಮಿಯನ್ನ ಕಳೆದುಕೊಂಡಿದ್ದಾರೆ. ಕಲಬುರಗಿಯ ಉದ್ಯಮಿ ಬಸವರಾಜ್ ಅವರು 7 ಜನರ ಗ್ಯಾಂಗ್ ಈ ರೀತಿ ಮೋಸ ಮಾಡಿದೆ. ನೀವೇನ್ ಫೋಟೋಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ, ವಂಚಕರು ಕೇಂದ್ರ ಸರ್ಕಾರದಿಂದ 90% ಅಷ್ಟು ಸಬ್ಸಿಡಿ ಬರುತ್ತೆ ಅಂತ ಹೇಳಿ ವಂಚನೆ ಮಾಡಿದ್ದಾರೆ. ಸರ್, ನಮಗೆ ಮೋಸ ಆಗಿದೆ ಸರ್. ನನಗೆ ಲೀಸ್ ಅಗ್ರಿಮೆಂಟ್ ಅಂತ ಹೇಳಿ ಕರ್ಕೊಂಡು ಹೋಯ್ದು ನನ್ನ ಪ್ರಾಪರ್ಟಿ ಏನದ ಮಾರ್ಟಿಗೇಜ್ ಮಾಡಿದ್ದಾರೆ ಸರ್. ಅದು ಬ್ಯಾಂಕ್ದವ್ರು ಮ್ಯಾನೇಜರ್ ಶರಣಬಸಪ್ಪ, ಮಾಲಿ ಪಾಟೀಲ ಅವರೆಲ್ಲರು, ಕಿರಣ್ ಕುಮಾರ ಮತ್ತು ಚಂದ್ರಕಲಾ, ರವಿಕುಮಾರ ಮತ್ತು ವಿಜಯಲಕ್ಷ್ಮಿ ಇವರೆಲ್ಲ ಸೇರಿಕೊಂಡು ನಂಗೆ ಮೋಸ ಮಾಡಿದ್ದಾರೆ ಸರ್. ನನಗೆ ಅದು ಹಿಂದಿನ ಗಡಿ ನಂದು ಹೆಲ್ತ್ ಇಶ್ಯೂ ಕಾರಣ ನಾನು 1 ವರ್ಷ ಬೆಂಗಳೂರಲ್ಲೇ ಇದ್ದೆ ಸರ್. ನನ್ನ ಲಿವರ್ ಪ್ರಾಬ್ಲಮ್ ಸಂಬಂಧ ನಾನು ಅಲ್ಲೇ ಇದ್ದೆ ಸರ್. ಅದು ನನ್ನ ಬೆನಿಫಿಟ್ ತಕ್ಕೊಡಿ, ಅವರು ಏನಿಲ್ಲ ನಿನಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂಥೇಳಿ ಇದು ಮಾಡಿ ನಂಬಿಸಿ 10 ವರ್ಷ ಅಗ್ರಿಮೆಂಟ್ ಮಾಡ್ತೇವೆ ಅಂಥೇಳಿ ನನಗೆ ಕರ್ಕೊಂಡೋಗಿದ್ದಾರೆ ಸರ್ ಅವರು. ಅದು ಹೆವಿ ಅಮೌಂಟ್ ಆಗ್ತದೆ, 50 ಲಕ್ಷ ಇದು ಸಬ್ ರಿಜಿಸ್ಟ್ರದಾಗೆ ಇದು ಆಗ್ತದೆ, ಲೀಸ್ ಆಗ್ತದೆ ಅಂಥೇಳಿ ನನಗೆ ನಂಬಿಸಿ ಕರ್ಕೊಂಡೋಗ್ಯಾರ. ಸಬ್ಸಿಡಿ ಸಿಗುತ್ತೆ ಅಂತ ಆಸ್ತಿ ಪತ್ರ ಕೈಗಿಟ್ಟಿದ್ದಾರೆ ಉದ್ಯಮಿ. ಕೋಟಿ ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಪತ್ರ ಅಡಮಾನ ಇಟ್ಟಿದ್ದಾರೆ. ಕೋಟಿ ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಪತ್ರವನ್ನ ಇವರ ಮಾತ್ ನಂಬಿ ಮೋಸ ಹೋಗಿದ್ದಾರೆ. ಬ್ಯಾಂಕ್ನಿಂದ ಬರೋಬ್ಬರಿ 3.35 ಕೋಟಿ ರೂಪಾಯಿಯಷ್ಟು ಸಾಲ. ಬ್ಯಾಂಕ್ನಿಂದ ಹಣ ಬರ್ತಾ ಇದ್ದಂತೆ ಕ್ರಿಮಿಗಳು ಎಸ್ಕೇಪ್ ಆಗಿದ್ದಾರೆ. ಹಣ ವಾಪಸ್ ಕಟ್ಟದಕ್ಕೆ ಆಸ್ತಿ ಜಪ್ತಿ ಮಾಡಿದೆ ಬ್ಯಾಂಕ್. ಕೋಟ್ಯಾಂತರ ಬೆಲೆ ಬಾಳುವಂತಹ ಆಸ್ತಿಯನ್ನ ಸದ್ಯ ಉದ್ಯಮಿ ಬಸವರಾಜ್ ಕಳೆದುಕೊಂಡಿದ್ದಾರೆ. ಬಂದಿರ್ರಿ ನಿನ್ನ ಬಂದು ಸೀಸ್ ಹಾಕೋಗ್ಯಾರ್ರಿ. ಇದ್ದಿದ್ದೆ ನಮ್ಮ ಪ್ರಾಪರ್ಟಿ ಮ್ಯಾಗೆ ನಾವು ನಡೆದಿದ್ರಿ ಮನೆ. ನಮ್ಮ ಮಕ್ಕಳದ ಶಿಕ್ಷಣ ಆಗ್ಬೇಕ್ರಿ. ಈಗ ಆದ್ರೆ ನಮಗೆ ಪ್ರಾಪರ್ಟಿ ಬಿಡಿಸ್ಕೊಡಲ್ಲ. ಅದು ಇರೋದು ಇದು ಒಂದೇ ಇದ್ರ ಮ್ಯಾಗೆ ನಮ್ಮ ಮನೆಯವ್ರದ್ದು ಹೆಲ್ತ್ ಇಶ್ಯೂ ಇದ್ದ ಕಡೆಯಿಂದ ಅವರು ಇದು ಮಾಡ್ಯಾರಿ. ಈಗ ಏನು ಮಾಡ್ತೀರಿ, ನಮಗದು ಇದು ಲೀಸ್ ಅಂತ ತೊಗೊಂಡೋಗಿ ಇದು ಮಾಡ್ಯಾರಿ. ಅದ್ರ ಸಲುವಾಗಿ ನಮಗೆ ಇದು ಮಾಡಿಕೊಡ್ಬೇಕ್ರಿ. ಅದು ಬ್ಯಾಂಕಿನ ಕೋರ್ಟದಿಂದ ಹರಾಜು ಆಗಲ್ದಪ್ಲೆ ಈಗೆಲ್ಲ ಹೊರಗೆ ಹಾಕಿ ಚಾವಿ ಹಾಕ್ಕೊಂಡು ಹೋಗ್ಯಾರಿ. ನಾಡ್ದು 3 ತಾರೀಕಿಗೆ ಇದು ಹರಾಜು ಮಾಡ್ಲತ್ತಾರೆ. ಹರಾಜು ನಿಲ್ಲಿಸ್ಬೇಕ್ರಿ, ನಮಗೆ ನ್ಯಾಯ ಕೊಡಿಸ್ಬೇಕ್ರಿ. ಹರಾಜು ಈ ಕುರಿತಂತೆ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಏನಿದು ಪ್ರಕರಣ, ಯಾವ ರೀತಿ ಮೋಸ ಮಾಡಿದ್ರು? ಮಧುಶ್ರೀ, ನಿಜಕ್ಕೂ ಇದೊಂದು ದೊಡ್ಡ ವಂಚನೆ ಗ್ಯಾಂಗ್ ಅಂತಾನೆ ಹೇಳ್ಬೋದು. ಕಳೆದ 6-7 ತಿಂಗಳಿಂದಾನು ಕೂಡ ಏನು ಕಲಬುರಗಿಯಲ್ಲಿ ವಂಚನೆ ಗ್ಯಾಂಗ್ ಏನಿದೆ ಸಕ್ರಿಯವಾಗಿರ್ತಕ್ಕಂಥದ್ದು ಮತ್ತು ಯಾರೆಲ್ಲ ಉದ್ಯಮಿಗಳಿದ್ದಾರೆ ಮತ್ತು ಯಾವ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ಉದ್ಯಮಿಗಳನ್ನ ಇವರು ಟಾರ್ಗೆಟ್ ಮಾಡಿ ಅವರನ್ನ ಈ ರೀತಿಯಾದಂತಹ ಕೇಂದ್ರ ಸರ್ಕಾರದ ಸಬ್ಸಿಡಿ ಯೋಜನೆಗಳನ್ನ ಏನು ಹೆಸರನ್ನ ಹೇಳಿ ದುರುಪಯೋಗ ಮಾಡುವಂಥದ್ದು ಮತ್ತು ಅವರಲ್ಲಿರ್ತಕ್ಕಂಥ ಆಸ್ತಿಗಳನ್ನ ಅಡವಿಟ್ಟು ಆ ಬ್ಯಾಂಕ್ ನಲ್ಲಿ ಲೋನ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಏನು ಐನಾತಿ ಗ್ಯಾಂಗ್ ಅಂತಾನೆ ಹೇಳ್ಬೋದು. ಸದ್ಯ ಏನು ಕಲಬುರಗಿ ಸೂಪರ್ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಏನು ಬಸವರಾಜ್ ಮರ್ತೂರ್ ಅವರ ಏನು ಕೋಟಿ ಕೋಟಿ ಬೆಲೆ ಬಾಳತಕ್ಕಂಥ ಆಸ್ತಿ ಇತ್ತು, ಆ ಆಸ್ತಿ ಮೇಲೆ ಇವರು ಕಣ್ಣು ಬಿದ್ದಿತ್ತು ಮತ್ತು ಬಸವರಾಜ್ ಅವರ ಉದ್ಯಮ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕಳೆದ 4-5 ತಿಂಗಳಿಂದ ಅವರನ್ನ ಟಾರ್ಗೆಟ್ ಮಾಡಿ ಮತ್ತು ಏನು ಸಬ್ಸಿಡಿ ಏನಿದೆ ಟೆಕ್ಸ್ಟೈಲ್ ಉದ್ಯಮ ಹಾಕೋಣ, ಕೇಂದ್ರ ಸರ್ಕಾರದಿಂದ 90% ಸಬ್ಸಿಡಿ ಬರುತ್ತೆ ಅಂತೇಳಿ ಅವರ ಆಸ್ತಿ ಎಲ್ಲವನ್ನ ಏನು ಕೇಂದ್ರ ಬ್ಯಾಂಕ್ ನಲ್ಲಿ ಅಡವಿಟ್ಟು ಸದ್ಯ ಅದರಲ್ಲಿಂದ 3.5 ಕೋಟಿಯಷ್ಟು ಸಾಲವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಸಾಲ ತೆಗೆದುಕೊಂಡು ಸದ್ಯ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಬ್ಯಾಂಕಿಗರಿಗೆ ಹೋಗಿ ಕೇಳಿದ್ರೆ ಅವರು ಯಾವ ಉದ್ಯಮವನ್ನು ಸ್ಥಾಪನೆ ಮಾಡಿಲ್ಲ ಮತ್ತು ಬ್ಯಾಂಕ್ ನಲ್ಲಿ ತೆಗೆದುಕೊಂಡಂತ ಸಾಲ ಕೂಡ ಮರುಪಾವತಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಬಸವರಾಜ್ ಮರ್ತೂರ್ಗೆ ಸೇರಿದಂತ ಆಸ್ತಿ ಏನಿದೆ ಆ ಆಸ್ತಿ ಎಲ್ಲವನ್ನು ಕೂಡ ಸದ್ಯ ಕೆನರಾ ಬ್ಯಾಂಕ್ ಸೀಸ್ ಮಾಡಿರ್ತಕ್ಕಂಥದ್ದು. ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನ ಕಳೆದುಕೊಂಡು ಸದ್ಯ ಬಸವರಾಜ್ ಮರ್ತೂರ್ ಗ್ಯಾಂಗ್ ಏನಂತಾರೆ ಕಣ್ಣೀರ್ ಇಡ್ತಾ ಇದೆ, ಬೀದಿಗೆ ಬರ್ತಾ ಇದೆ. ಈ ಬಗ್ಗೆ ಏನಂತಾರೆ ಖುದ್ದು ಬ್ಯಾಂಕ್ ನವರೇ ಕಂಪ್ಲೇಂಟ್ ಅನ್ನ ದಾಖಲಿಸಿರ್ತಕ್ಕಂಥದ್ದು. ಮಧುಶ್ರೀ.